ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ನಾನು ಶರ್ಮತಾ. ಶುರು ಮಾಡೋಣ. ಮೊದಲನೇ ಸುದ್ದಿಯತ್ತ ಗಮನ ಹರಿಸಿ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಸೇರಿದಂತೆ ಕೇಸರಿಯ ಘಟಾನುಘಟಿ ನಾಯಕರಿಗೆ ಬಿಗ್ ರಿಲೀಫ್ ಸಿಕ್ತು. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ, ಕಲ್ಯಾಣ್ ಸಿಂಗ್, ವಿನಯ್ ಕಟಿಯಾರ್, ಸಾಕ್ಷಿ ಮಹಾರಾಜ್, ಸಾಧ್ವಿ ರಿತಂಬರ ಸೇರಿದಂತೆ ಎಲ್ಲ 32 ಮಂದಿ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸಗೊಂಡು 28 ವರ್ಷಗಳ ಬಳಿಕ ಇವತ್ತು ತೀರ್ಪು ಹೊರಗೆ ಬಂತು. ಅಡ್ವಾಣಿ ಸೇರಿ ಎಲ್ಲ 32 ಆರೋಪಿಗಳನ್ನು ಲಕ್ನೋದ ಸಿಬಿಐ ವಿಶೇಷ ಕೋರ್ಟ್ ಆರೋಪ ಮುಕ್ತಗೊಳಿಸಿದೆ. 1992 ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದ್ದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲ, ಇದರಲ್ಲಿ ಕ್ರಿಮಿನಲ್ ಸಂಚು ನಡೆದಿಲ್ಲ ಅಂತ ಹೇಳಿದಂತಹ ಸಿಸಿಬಿ ವಿಶೇಷ ಕೋರ್ಟ್ ನ್ಯಾಯಾಧೀಶ ಎಸ್.ಕೆ. ಯಾದವ್ ಆರೋಪಿಗಳ ವಿರುದ್ಧ ಸಿಸಿಬಿ ನೀಡಿರುವಂತಹ ಸಾಕ್ಷ್ಯಗಳು ಪ್ರಭಾವವಾಗಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಪ್ರಬಲ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಎಲ್ಲ 32 ಮಂದಿ ಆರೋಪಿಗಳನ್ನು ಖುಲಾಸೆಗೊಳಿಸಿ ಆದೇಶವನ್ನು ಮಾಡಿದರು. ಈ ಮೂಲಕ 28 ವರ್ಷಗಳ ಕಾನೂನು ಹೋರಾಟ ಒಂದು ಹಂತಕ್ಕೆ ಮುಗಿಯಿತು. ಸಿಸಿಬಿ ಕೋರ್ಟ್ ತೀರ್ಪು ಪ್ರಶ್ನಿಸಿ ಸಿಬಿಐ ಮೇಲ್ಮನವಿ ಹೋಗುತ್ತಾ ಅಥವಾ ಇಲ್ಲ ಅನ್ನೋದು ಈಗ ಗೊತ್ತಾಗಿಲ್ಲ. हनुमान जी कृपा से हुआ था, ये बात सुप्रीम कोर्ट ने मान ली, यही बात आज सीबीआई कोर्ट ने मान ली. देखिए मुझे कोई टेंशन नहीं था, अगर कोर्ट फांसी भी देती हम उसके लिए तैयार थे. हमने राम जी का काम किया था, राम जी का काम हो गया, राम जी प्रसन्न है, हनुमान जी प्रसन्न है, मंदिर बन रहा है, देश प्रसन्न है, सब लोग प्रसन्न है. आज जो जहाँ जाए ऊपर जाएंगे वहाँ भी देख लेंगे. ಇವತ್ತಿನ ಸಿಬಿಐ ಕೋರ್ಟ್ ತೀರ್ಪಿನ ವೇಳೆ 32 ಆರೋಪಿಗಳ ಪೈಕಿ 26 ಮಂದಿ ಕೋರ್ಟ್ನಲ್ಲಿ ಹಾಜರಾಗಿದ್ರು. ಆದರೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಸೇರಿದಂತೆ 6 ಮಂದಿಗೆ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ನೀಡಲಾಗಿತ್ತು. ಅಡ್ವಾಣಿ ಸೇರಿದಂತೆ 6 ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರಾದರು. ಅಡ್ವಾಣಿ ಹಾಗೂ ಜೋಶಿ ವಯಸ್ಸಿನ ಕಾರಣ ಕೊಟ್ಟಿದ್ರು. ಅಲ್ಲದೆ ಉಮಾ ಭಾರತಿ ಕೊರೋನಾದಿಂದ ಆಸ್ಪತ್ರೆಯಲ್ಲಿದ್ದ ಕಾರಣಕ್ಕೆ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಸಿಕ್ಕಿತು. ಇನ್ನು ತೀರ್ಪು ಪ್ರಕಟಿಸುವ ಜಾಗ ಬದಲಾಗಿತ್ತು. ಸಿಬಿಐ ಸ್ಪೆಷಲ್ ಕೋರ್ಟ್ ಕಟ್ಟಡದಿಂದ ಲಕ್ನೋದ ಓಲ್ಡ್ ಕೋರ್ಟ್ ಕಟ್ಟಡಕ್ಕೆ ಕೋರ್ಟ್ ಹಾಲ್ ಅನ್ನು ಶಿಫ್ಟ್ ಮಾಡಲಾಗಿತ್ತು. ಈ ಕೋರ್ಟ್ ಸುತ್ತ ಭಾರೀ ಭದ್ರತೆಯನ್ನು ಮಾಡಲಾಗಿತ್ತು. ಬಾಬ್ರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ನೇಣಿಗೆ ಏರೋದಕ್ಕೆ ಸಿದ್ಧ, ಆದರೆ ಜಾಮೀನಿಗಾಗಿ ಅರ್ಜಿ ಹಾಕಲ್ಲ. ಹೀಗಂತ ಕೋರ್ಟ್ ತೀರ್ಪಿಗೂ ಮುನ್ನವೇ ಪ್ರಕರಣದ ಆರೋಪಿಯಾಗಿದ್ದ ಉಮಾ ಭಾರತಿ ನಿಶ್ಚಯ ಮಾಡಿಕೊಂಡಿದ್ರು. ಇವತ್ತಿನ ಕೋರ್ಟ್ ತೀರ್ಪು ಸಂಬಂಧ ಉಮಾ ಭಾರತಿ ಸೆಪ್ಟೆಂಬರ್ 26ನೇ ತಾರೀಕು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಗೆ ಪತ್ರ ಬರೆದಿದ್ರು. ಈ ಪತ್ರದಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಕೋರ್ಟ್ ತೀರ್ಪು ಏನು ಬರುತ್ತೆ ಅಂತ ಗೊತ್ತಿಲ್ಲ, ಕೋರ್ಟ್ ತೀರ್ಪು ಏನೇ ಬಂದರೂ ಪರವಾಗಿಲ್ಲ, ನೇಣಿಗೆ ಕೊರಳೊಡ್ಡೋದಕ್ಕೂ ಕೂಡ ರೆಡಿ, ಆದರೆ ಜಾಮೀನಿಗೆ ಅರ್ಜಿ ಮಾತ್ರ ಹಾಕೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಉಮಾ ಭಾರತಿ ಅವರು ಸದ್ಯ ಕೋವಿಡ್ ಸೋಂಕಿಗೆ ಒಳಗಾಗಿ ಋಷಿಕೇಶ್ನ ಏಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇವತ್ತು ಅವರು ಕೋರ್ಟ್ನಲ್ಲಿ ಹಾಜರಾಗಿರಲಿಲ್ಲ. ಕೊನೆಗೆ ತೀರ್ಪು ಹೊರಬಂದಿದೆ. ಉಮಾ ಭಾರತಿ ಸೇರಿ ಎಲ್ಲರೂ ಕೂಡ ದೋಷಮುಕ್ತರಾಗಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ತೀರ್ಪಿನಿಂದಾಗಿ ಇವತ್ತು ದೇಶದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ನಮ್ಮ ರಾಜ್ಯದಲ್ಲೂ ಪೊಲೀಸ್ ಭದ್ರತೆ ಹೆಚ್ಚು ಮಾಡಲಾಗಿತ್ತು. ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಮಾಡಲಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಎಲ್ಲಾ ಕಡೆನೂ ಹದ್ದಿನ ಕಣ್ಣಿಟ್ಟಿದ್ರು. ಪ್ರತಿಭಟನೆ, ವಿಜಯೋತ್ಸವ ನಡೆಸದಂತೆ ಕಟ್ಟೆಚ್ಚರ ವಹಿಸಿದ್ರು. ಬೆಂಗಳೂರಿನಲ್ಲಿ ಅಹಿತಕರ ಘಟನೆಗಳು ಸಂಭವಿಸಬಹುದು ಅನ್ನೋ ಕಾರಣಕ್ಕೆ ನಗರದಾದ್ಯಂತ ಕಟ್ಟೆಚ್ಚರ ವಹಿಸುವಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಆದೇಶವನ್ನು ಕೊಟ್ಟಿದ್ರು. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಿಂದ ಕೇಸರಿ ನಾಯಕರು ಖುಲಾಸೆ ಆಗಿರೋದಕ್ಕೆ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದು ಐತಿಹಾಸಿಕ ತೀರ್ಪು ಅಂತ ಹೇಳಿದಂತಹ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಈ ಹೋರಾಟಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ, ಹೋರಾಟಗಾರರಿಗೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದರು. ಇನ್ನು ಸ್ವತಂತ್ರ ಭಾರತದಲ್ಲಿ ನಮ್ಮ ಶ್ರದ್ಧಾ ಮಂದಿರಗಳ ಪರ ಹೋರಾಟ ಮಾಡೋದಕ್ಕೆ ಇಂದಿನ ತೀರ್ಪು ಸ್ಫೂರ್ತಿ ಅಂತ ಸಚಿವ ಕೆ.ಎಸ್. ಈಶ್ವರಪ್ಪನವರು ಹೇಳಿದ್ರೆ, ಕೋರ್ಟ್ ನೀಡಿದಂಥ ತೀರ್ಪು ಸಮಾಧಾನ ತಂದಿದೆ ಅಂತ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟರು. ಇನ್ನು ಸತ್ಯಕ್ಕೆ ಯಾವತ್ತಿದ್ರೂ ಜಯವೇ ಅಂತ ಸಚಿವ ಸಿ.ಟಿ. ರವಿ ಹೇಳಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಶಾಸಕ ಯತೀಂದ್ರ ಟ್ವೀಟ್ ಮಾಡಿ ಬಾಬ್ರಿ ಮಸೀದಿ ತನ್ನಿಂತಾನೇ ಬಿತ್ತ ಅಂತ ಕೋರ್ಟ್ ತೀರ್ಪಿಗೆ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದು ಭಾರತೀಯರೆಲ್ಲರೂ ಸಂತೋಷ ಪಡುವಂತ ಶುಭ ದಿವಸ. ಸತ್ಯಕ್ಕೆ ಜಯ ದೊರೆತಂತಾಗಿದೆ. ಹೋರಾಟಗಾರರಿಗೆ ಯಾವತ್ತೂ ಸಹ ಯಶಸ್ಸು ಸಿದ್ಧ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಸುದೀರ್ಘವಾದಂತಹ ಒಂದು ಚರ್ಚೆ ಮತ್ತು ಹಿಯರಿಂಗ್ ಎಲ್ಲ ಆದಮೇಲೆ ಇವತ್ತು ಬಹಳ ಮಹತ್ವದ ಐತಿಹಾಸಿಕವಾದಂಥ ಒಂದು ತೀರ್ಪು ಬಂದಿದೆ. ಅದರಲ್ಲಿ ಇವರೆಲ್ಲರೂ ನಿರ್ದೋಷಿ ಅಂತ ಹೇಳಿ ಇವತ್ತು ಬಿಡುಗಡೆಗೊಳಿಸಿದಾರಲ್ಲ, ಈ ಒಂದು ತೀರ್ಪನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. ಈ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ.
ಉಪಚುನಾವಣೆ ನಡೆಯಲಿರುವ ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದ ಟಿಕೆಟ್ ವಿಚಾರ ಬಿಜೆಪಿಗೆ ಕಗ್ಗಂಟಾಗ್ತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದೇ ಬಿಜೆಪಿಗೆ ಇರುವಂತಹ ಟೆನ್ಷನ್. ಕ್ಷೇತ್ರದ ಮಾಜಿ ಶಾಸಕ ಮುನಿರತ್ನ ಹಾಗೂ ಪರಾಜಿತ ಅಭ್ಯರ್ಥಿ ತುಳಸಿ ಮುನಿರಾಜುಗೌಡ ನಡುವೆ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ತುಳಸಿ ಮುನಿರಾಜು ಮೂಲ ಬಿಜೆಪಿಗ. ಮುನಿರತ್ನ ಕಾಂಗ್ರೆಸ್ನಿಂದ ವಲಸೆ ಬಂದವರು. ಮುನಿರತ್ನ ಪರ ವಲಸಿಗರ ಬ್ಯಾಟಿಂಗ್ ಮಾಡಿದ್ರೆ ಇನ್ನು ಮುನಿರಾಜು ಪರ ಬಿಎಲ್ ಸಂತೋಷ್ ಇದಾರಂತೆ. ಸಂಘ ಪರಿವಾರ ಕೂಡ ಮುನಿರಾಜು ಪರ ಇದೆಯಂತೆ. ಆರ್ಆರ್ ನಗರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಈಗ ಮುನಿರತ್ನಗೆ ಡಿಕೆ ಬ್ರದರ್ಸ್ ಬೆಂಬಲ ಕೂಡ ಇಲ್ಲ. ಇನ್ನು ಟಿಕೆಟ್ ವಿಚಾರವಾಗಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾದ ಮುನಿರತ್ನ 15 ನಿಮಿಷಗಳ ಕಾಲ ಚರ್ಚೆ ಮಾಡಿ ವಾಪಸ್ ಹೋಗಿದ್ದಾರೆ. ಇದಕ್ಕೂ ಮುನ್ನ ಮಾತನಾಡಿರೋ ಮುನಿರತ್ನ, ಮಾತಿನ ಮೇಲೆ ನಿಲ್ಲುವಂತ ಪಕ್ಷ ಅಂದ್ರೆ ಬಿಜೆಪಿ. ನಾವೆಲ್ಲ ಬಿಜೆಪಿ ಸೇರಿದಾಗ ನೀವೇ ಅಭ್ಯರ್ಥಿ ಅಂತ ಮಾತು ಕೊಟ್ಟಿದ್ರು. ಅಭ್ಯರ್ಥಿ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅಭ್ಯರ್ಥಿ ಯಾರು ಅನ್ನೋದನ್ನ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡುತ್ತೆ ಅಂತ ಸಿಟಿ ರವಿ ಹೇಳಿದ್ದಾರೆ. ನಾವು ಒಟ್ಟಿಗೆ ರಾಜೀನಾಮೆ ಕೊಟ್ವಿ, ಒಟ್ಟಿಗೆ ಬಂದಿದ್ದೀವಿ, ಎಲ್ರಿಗೂ ನ್ಯಾಯ ಒದಗಿಸಿದ್ದಾರೆ. ಮಾತು ಮೇಲೆ ನಿಲ್ಲ ಅಂತ ಒಂದು ಪಕ್ಷ ಯಾವುದೇ ಕಾರಣಕ್ಕೂ ಬಂದವ್ರಿಗೆ ಅನ್ಯಾಯ ಆಗಲ್ಲ ಅಂತ ಆವತ್ತು ನಮ್ಮ 14 ಜನಕ್ಕೂ ಒಟ್ಟಿಗೆ ಮಾತು ಕೊಟ್ಟಿದ್ದಾರೆ. ನನ್ನನ್ನು ಆಯ್ಕೆ ಮಾಡೋದು, ನನ್ನನ್ನು ಬೆಂಬಲಿಸೋದು ಪ್ರತಿಯೊಂದು ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಂಥದ್ದು. ಹಂಗಾಗಿ ನಾನು ಏನೇ ಮಾತಾಡಿದ್ರು ನನ್ನದು ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಏನಿದ್ರು ನಮ್ಮ ನಾಯಕರುಗಳು ನಮ್ಮವರು. ನಾವು ಎಲ್ಲರೂ ಪಕ್ಷದವರೇ. ಮುನಿರತ್ನ ಅವರು ಪಕ್ಷಕ್ಕೆ ಸೇರಿದ್ದಾರೆ. ರಾಜೇಗೌಡರು ಹಳೆಯ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದವರು. ನಮ್ಮಲ್ಲಿ ಸರ್ವಸಮ್ಮತ ಅಭ್ಯರ್ಥಿಯೇ ಆಗುತ್ತೆ. ಆಕಾಂಕ್ಷಿಗಳು ಹಲವಾರು ಇದ್ದೇ ಇರ್ತಾರೆ, ಸ್ವಾಭಾವಿಕ. ಆಕಾಂಕ್ಷಿಗಳೆಲ್ಲರೂ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ಆಕಾಂಕ್ಷಿಗಳಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ಅವ್ರ ಪರವಾಗಿ ಕೆಲಸ ಮಾಡ್ತೇವೆ. ಪಕ್ಷ ಪ್ರಮುಖ, ಯಾರೇ ಆದರೂ ಗೆಲ್ಲಿಸ್ತೇವೆ. ಆರ್ಆರ್ ನಗರ ಕ್ಷೇತ್ರವನ್ನ ಡಿಕೆ ಬ್ರದರ್ಸ್ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರ ಆಗಿರೋ ಮುನಿರತ್ನ ಅವರನ್ನ ಸೋಲಿಸೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆಶ್ಚರ್ಯಕರ ಅನ್ನೋ ಹಾಗೆ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆಯಂತೆ. ಮುನಿರತ್ನ ವಿರುದ್ಧ ದಿವಂಗತ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಪತ್ನಿ ಕುಸುಮಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆಸಿದ್ದಾರಂತೆ. ಇನ್ನು ಡಿಕೆ ರವಿ ಅವರ ಮಾವ ಹನುಮಂತರಾಯಪ್ಪನವರು ಕಾಂಗ್ರೆಸ್ ನಾಯಕರಾಗಿದ್ದರೆ ಮಾಜಿ ಪುರಸಭಾ ಅಧ್ಯಕ್ಷರಾಗಿದ್ದವರು. ಈಗಾಗಲೇ ಕುಸುಮಾ ಸ್ಥಳೀಯರು, ಜೊತೆಗೆ ಒಕ್ಕಲಿಗರು, ಹಾಗಾಗಿ ಚರ್ಚಿಸಿ ಮಾಡಿದ್ದಾರಂತೆ. ಕುರುಬ, ಅಲ್ಪಸಂಖ್ಯಾತ, ಒಬಿಸಿ, ಒಕ್ಕಲಿಗ, ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವಂಥ ಡಿಕೆ ಶಿವಕುಮಾರ್ ಅವರು ಕುಸುಮಾ ಅವರನ್ನೇ ಆರ್ಆರ್ ನಗರ ಕ್ಷೇತ್ರದಿಂದ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಇನ್ನು ಸಮರ್ಥವಾಗಿ ಕೆಲಸ ಮಾಡಿದವರನ್ನ ಕಣಕ್ಕಿಳಿಸ್ತೇವೆ ಅಂತ ಡಿಕೆಶಿ ಸಹೋದರ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅಭ್ಯರ್ಥಿ ಯಾರು ಅಂತ ಹೇಳೋದಕ್ಕಾಗಲ್ಲ, ಯಾರಾದರೂ ಆಗ್ಬೋದು ಅಂದರು. ಅಷ್ಟೇ ಅಲ್ಲ, ಮುನಿರತ್ನಗೆ ಬಿಜೆಪಿ ಟಿಕೆಟ್ ಡೌಟ್ ಅಂದಿದ್ದಾರೆ. ಈಗಾಗಲೇ ನಾವು ಕಳೆದ 3-4 ತಿಂಗಳನ್ನು ಕೂಡ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೇವೆ. ಹೊಸ ಮುಖಗಳು, ಯುವಕರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಈ ಎಲ್ಲ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಸಮರ್ಥವಾಗಿ ಪಕ್ಷದಲ್ಲಿ ಕೆಲಸ ಮಾಡುವಂಥವ್ರನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ. ಉಪಚುನಾವಣೆ ಘೋಷಣೆಯಾಗಿರುವಂತಹ ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದಲ್ಲೂ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿಯಾಗಿರುವಂತಹ ಮಾಜಿ ಸಚಿವ ಟಿವಿ ಜಯಚಂದ್ರಗೆ ಈಗ ಫೈನಲ್ ಆಗಿಬಿಟ್ಟಿದೆ ಟಿಕೆಟ್. ಶಿರಾದಲ್ಲಿ ಜೆಡಿಎಸ್ ಹಾಗೆಯೇ ಕಾಂಗ್ರೆಸ್ ನಡುವೆ ಫೈಟ್ ಇದ್ದು, ಈ ಮಧ್ಯೆ ಶಿರಾವನ್ನ ಗೆಲ್ಲೋದಕ್ಕೆ ಬಿಜೆಪಿ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿಗೆ ಶಿರಾದಲ್ಲಿ ಅಭ್ಯರ್ಥಿಗಳ ಕೊರತೆ ಇದ್ದು ಡಾಕ್ಟರ್ ರಾಜೇಶ್ ಗೌಡ ಹೆಸರು ಕೇಳಿಬರ್ತಾ ಇದೆ. ಆದರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಅವರ ಶಿಷ್ಯ ಪ್ರದ್ಯುಮ್ನ ಯಾದವ್ ಶಿರಾದ ಬಿಜೆಪಿ ಅಭ್ಯರ್ಥಿಯಾಗುವಂತ ಸಾಧ್ಯತೆ ಇದೆ. ಪ್ರದ್ಯುಮ್ನ ಯಾದವ್ ಶಿರಾದಲ್ಲಿ ಕಳೆದ 1 ತಿಂಗಳಿಂದ ಓಡಾಟ ಮಾಡ್ತಾ ಇದ್ದಾರೆ. ಅಲ್ಲದೆ ಬಿಎಲ್ ಸಂತೋಷ್ರನ್ನು ಭೇಟಿಯಾಗಿ ಬಂದಿದ್ದಾರೆ. ಹೀಗಾಗಿ 34 ವರ್ಷದ ಪದವೀಧರ ಪ್ರದ್ಯುಮ್ನಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರದ್ಯುಮ್ನ ಯಾದವ್ ಯಾದವ ಜನಾಂಗಕ್ಕೆ ಸೇರಿದವರು. ಶಿರಾದಲ್ಲಿ 46,000 ಯಾದವ ಮತದಾರರಿದ್ದಾರೆ. ಯಾದವ ಮತವನ್ನು ಸೆಳೆಯೋದಕ್ಕೆ ರಾಜ್ಯ ಸರ್ಕಾರನೂ ಪ್ಲಾನ್ ಮಾಡಿದ್ದು, ಅದರ ಭಾಗವಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಿದೆ. ಇನ್ನು ಈ ಎಲ್ಲ ಹಿನ್ನೆಲೆಗಳನ್ನು ನೋಡಿದ್ರೆ ಪ್ರದ್ಯುಮ್ನ ಯಾದವ್ ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಉಪಚುನಾವಣೆಗೆ ಜೆಡಿಎಸ್ ಪಕ್ಷ ಕೂಡ ಈಗಾಗಲೇ ತಾಲೀಮನ್ನು ಶುರು ಮಾಡಿಕೊಂಡಿದ್ದಾರೆ. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಶಿರಾ ಕ್ಷೇತ್ರವನ್ನು ಗೆಲ್ಲಬೇಕಾಗಿದೆ, ಹಾಗಾಗಿ ಇವತ್ತು ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ನಾನು ಶಿರಾ ಕ್ಷೇತ್ರಕ್ಕೆ ಹೋಗಿ ಸ್ಥಳೀಯರ ಜೊತೆ ಚರ್ಚೆ ಮಾಡಿ ಅಭ್ಯರ್ಥಿಯನ್ನು ಅಂತಿಮಗೊಳಿಸೋದಾಗಿ ಎಚ್.ಡಿ.ಕೆ ಹೇಳಿಕೆ ಕೊಟ್ಟರು. ಜೆಡಿಎಸ್ ಪಕ್ಷ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕೊಟ್ಟಂತಹ ಪಕ್ಷ. ರಾಜ್ಯದಲ್ಲಿ ನಮ್ಮ ಪಕ್ಷ ತುಂಬ ಗಟ್ಟಿಯಾಗಿದೆ ಎಂದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕುತಂತ್ರದ ರಾಜಕಾರಣ ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಪ್ರತಿತಂತ್ರ ಮಾಡಬೇಕಾಗಿದೆ ಅಂತ ಹೇಳಿಕೆ ಕೊಟ್ಟರು. ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದಕ್ಕೆ
ಅವರಿಬ್ಬರ ಕುತಂತ್ರದ ರಾಜಕಾರಣ ಏನಿದೆ ಅದಕ್ಕೆ ನಾವೇನು ಕುತಂತ್ರ ಅಲ್ಲ, ತಂತ್ರಗಳನ್ನು ಇವತ್ತು ಎಣಿಬೇಕಾಗಿದೆ. ಇವತ್ತಿನ ಚುನಾವಣೆಯನ್ನು ಗೆಲ್ಲೇಬೇಕಾದಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಮತ್ತು ಚುನಾವಣೆಯ ಅಭ್ಯರ್ಥಿ ಆಕಾಂಕ್ಷಿಗಳೇನಿದ್ದಾರೆ ಅವರಿಗೆಲ್ಲರ ವಿಶ್ವಾಸದೊಂದಿಗೆ ಇವತ್ತು ಚುನಾವಣೆಯ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು. ಡ್ರಗ್ಸ್ ವಿಚಾರವನ್ನ ಉಪಚುನಾವಣೆಯ ವೇಳೆ ರಾಜಕೀಯಕ್ಕೆ ಬಳಸಲು ಬಿಜೆಪಿ ತಯಾರಿ ನಡೆಸಿದೆ ಅಂತ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಆರೋಪ ಮಾಡಿದ್ದಾರೆ. ಡ್ರಗ್ಸ್ ಹೆಸರಲ್ಲಿ ಪ್ರತಿಪಕ್ಷಗಳ ಕಾರ್ಯಕರ್ತರು ಮುಖಂಡರ ಮೇಲೆ ದಾಳಿ ನಡೆಸುವ ಸಂಚು ನಡೀತಾ ಇದೆ. ಉಪಚುನಾವಣೆಯಲ್ಲಿ ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಿದೆ. ನನಗೀಗಾಗಲೇ ಈ ಬಗ್ಗೆ ಮಾಹಿತಿ ಬಂದಿದೆ ಅಂತ ಹೇಳಿದ್ರು. ಅನವಶ್ಯಕವಾಗಿ ರಾಜಕೀಯ ಪಕ್ಷಗಳ ಮುಖಂಡರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಡ್ರಗ್ಸ್ ಹೆಸರಲ್ಲಿ ಈಗ ಬಿಜೆಪಿ ರಾಜಕೀಯ ಲಾಭ ಪಡೆಯೋದಕ್ಕೆ ಹೊರಟಿದೆ. ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ರೆ ನಾವು ಸುಮ್ಮನೆ ಇರಲ್ಲ, ಹೋರಾಟಕ್ಕೆ ಇಳಿಬೇಕಾಗತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಇದಕ್ಕೆ ಅನುವು ಮಾಡಿಕೊಡಬಾರದು ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಇದನ್ನ ತಿರುಗಿಸುವಂತ ಪ್ರಯತ್ನನೂ ಕೂಡ ನಡೀತಾ ಇದೆ, ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟು ದಿನ ಚಿತ್ರನಟರು ನಟರ ಮೇಲೆ ದಾಳಿ ಆಯಿತು, ಇನ್ನು ಮುಂದಕ್ಕೆ ರಾಜಕಾರಣದಲ್ಲಿ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ನಾನು ಪೊಲೀಸ್ ಅಧಿಕಾರಿಗಳಿಗೆ, ಮಾನ್ಯ ಕಮಿಷನರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲ ಸ್ಟೇಷನ್ಗಳಲ್ಲಿ ಅನವಶ್ಯಕವಾಗಿ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಕ್ಕಂಥದ್ದನ್ನ, ಕಿರುಕುಳ ಕೊಡ್ತಕ್ಕಂಥದ್ದನ್ನ ತಾವು ನಿಲ್ಲಿಸಬೇಕು. ಡ್ರಗ್ಸ್ ಕೇಸ್ನ ಪ್ರಮುಖ ಆರೋಪಿ ವೀರೇನ್ ಖನ್ನಾ ತಂದೆ ಸಿಸಿಬಿ ತನಿಖೆ ವಿರುದ್ಧ ಕಿಡಿಕಾರಿದ್ದಾರೆ. ತಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಂಡಿರೋ ರಾಮ್ ಖನ್ನಾ, ನನ್ನ ಮಗ ವರ್ಷಕ್ಕೆ 100 ಪಾರ್ಟಿ ಆಯೋಜನೆ ಮಾಡಿದ್ದಾನೆ, ಅದು ಆತನ ಬಿಸ್ನೆಸ್, ಆತನು ಯಾವುದೇ ತಪ್ಪು ಮಾಡಿಲ್ಲ. ಕೆಲವು ಪ್ರೊಫೆಷನಲ್ ವಿರೋಧಿಗಳು ಅಸೂಯೆಯಿಂದ ವೀರೇನ್ ಖನ್ನಾನನ್ನ ಕೇಸ್ನಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸಿಸಿಬಿಯವರು ಅವರ ತಾಳಕ್ಕೆ ಕುಣಿತಿರಬಹುದು ಅಂತ ಆರೋಪ ಕೂಡ ಮಾಡಿದ್ದಾರೆ ವೀರೇನ್ ಖನ್ನಾ ತಂದೆ. They have taken things from all the rooms. They claim that in the ladies' room in the south of the apartment, they found some tobacco which they described as ganja. And it was 6 grams. I was present, so I asked the officer, why are you saying this is ganja? He says, belongs to the lady. She is saying it is Golden Virginia organic tobacco, which is used in rolling of cigarettes at home, with paper. They have. ಮಂಗಳೂರು ಡ್ರಗ್ಸ್ ಕೇಸಲ್ಲೂ ಮಂಗಳೂರಿನ ಸಿಸಿಬಿ ತಂಡದ ಬೇಟೆ ಮುಂದುವರೆದಿದೆ. ಇವತ್ತು ಮಂಗಳೂರಿನ ಸಿಸಿಬಿ ಪೊಲೀಸರು ಮಂಗಳೂರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ನೈಜೀರಿಯನ್ ಪ್ರಜೆಯನ್ನ ಬಂಧಿಸಿದ್ದಾರೆ. ಬೆಂಗಳೂರಿಗೆ ಬಂದ ಮಂಗಳೂರಿನ ಸಿಸಿಬಿ ಟೀಮ್ ಬೆಂಗಳೂರಲ್ಲಿ ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನ ಅರೆಸ್ಟ್ ಮಾಡಿದೆ. ಬಂಧಿತ ವಿದೇಶಿ ಪ್ರಜೆ ಮಂಗಳೂರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಆರೋಪಿಗಳ ಪರವಾಗಿಯೇ ಪೊಲೀಸರು ವಕಾಲತ್ತು ವಹಿಸಿದ್ದಾರಂತೆ. ಕಾಟನ್ಪೇಟೆಯಲ್ಲಿ ದಾಖಲಾಗಿರೋ ಕೇಸ್ನ A1 ಆರೋಪಿ ಶಿವಪ್ರಕಾಶ್ ಪರ ಇನ್ಸ್ಪೆಕ್ಟರ್ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಇನ್ನ ವಿಷಯ ತಿಳಿಸಿದಂತೆ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ಫೋನ್ ಮಾಡಿ ವಕಾಲತ್ತು ವಹಿಸಿದ್ದ ಇನ್ಸ್ಪೆಕ್ಟರ್ಗಳನ್ನ ಸಿಸಿಬಿ ಕಚೇರಿ ಕರೆದು 2 ಗಂಟೆಗಳು ಹೆಚ್ಚು ಕಾಲ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಕೋಲಾರದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೆಜಿಎಫ್ ನಗರದಲ್ಲಿ 2 ಕಡೆ ದಾಳಿ ಮಾಡಿ ಸುಮಾರು 186 ಕೆಜಿಯಷ್ಟು ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಸಿಮೆಂಟ್ ಸಂಪಿನಲ್ಲಿ ಬಚ್ಚಿಟ್ಟಿದ್ದ 200ಕ್ಕೂ ಹೆಚ್ಚು ತೂಕದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟು 4 ಲಕ್ಷ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದಿರುವುದಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಕಳೆದ 15 ದಿನಗಳಿಂದ ಬೆಂಗಳೂರಿನಲ್ಲಿ ಬ್ರೇಕ್ ಕೊಟ್ಟಿದ್ದ ಮಳೆರಾಯ ನಿನ್ನೆ ರಾತ್ರಿ ಮತ್ತೆ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಬೆಂಗಳೂರಿನ ಹಲವು ಕಡೆ ತಡರಾತ್ರಿವರೆಗೂ ಮಳೆರಾಯ ಆರ್ಭಟಿಸಿದ್ದಾನೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಕ್ಕೆ ತೊಂದರೆಯಾಗಿದೆ. ಸುಧಾಮನಗರ ಲಾಲ್ಬಾಗ್ ರಸ್ತೆಯ ಹಲವು ಮನೆಗಳಿಗೆ ನೀರು ನುಗ್ಗಿತು. ಮನೆಗೆ ನುಗ್ಗಿದ ನೀರನ್ನು ಹೊರ ಹಾಕಿದ್ರು ಜನ ಹೈರಾಣಾಗೋದು. ಇನ್ನು ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿತು. ಹೆಚ್ಚು ಮಳೆ ಬಂದರೆ ಪ್ರತಿ ಬಾರಿ ಇದೇ ಪರಿಸ್ಥಿತಿ ಅಂತ ಸ್ಥಳೀಯರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ರಣಮಳೆಗೆ ಲಾಲ್ಬಾಗ್ ರಸ್ತೆಯ ರಾಜಾರಾಮ್ ಮೋಹನ್ ರಾಯ್ ಲೇಔಟ್ನ ದಂಪತಿ ಪರದಾಡಿದ್ದಾರೆ. ಮಳೆಯಿಂದಾಗಿ ರಾತ್ರಿ ಜಾಗರಣೆ ಮಾಡಿಬಿಟ್ಟಿದ್ದಾರೆ. ಮಳೆ ನೀರು ಮನೆ ಒಳಗಡೆ ಬಂದ್ಬಿಟ್ಟಿದೆ. ಮಕ್ಕಳನ್ನ ಮಲಗಿಸೋಕೆ ಆಗದೆ ದಂಪತಿ ಪರದಾಟ ಪಟ್ಟಿದ್ದಾರೆ. ಮುಂಜಾನೆವರೆಗೂ ಮನೆಯ ಒಳಗಡೆ ಇರೋ ನೀರು ಹೊರಗಡೆ ಹಾಕಿದ್ದಾರೆ. ಪ್ರತಿ ಬಾರಿಯೂ ಹೀಗೆ ಆಗುತ್ತೆ, ಆದರೆ ಯಾರೊಬ್ರು ಸಹಾಯ ಮಾಡಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ದಂಪತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆ ನಗರದ ನಿವಾಸಿಗಳು ಜೀವನ ಅಂತೂ ನರಕ ಯಾತನೆ ಆಗೋಗಿದೆ.
ಹಾವು ಚೇಳುಗಳ ಕಾಟದ ಭಯದಲ್ಲೇ ಅಶೋಕ್ ನಗರದ ನಿವಾಸಿಗಳು ಜೀವನ ನಡೆಸುತ್ತಿದ್ದಾರೆ. ದೊಡ್ಡ ಕೆರೆಯ ನೀರು ಮನೆಗಳಿಗೆ ನುಗ್ಗಿದೆ. ಮಗದೊಂದು ಕಡೆ ಮೈಲಾರಪುರ ಬೇಸ್ ತೆರಳುವಂತಹ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಕೆರೆ ನೀರು ಮನೆಗಳಿಗೆ ನುಗ್ತಿದ್ದ ಹಾಗೇನೆ ತಡೆಗೋಡೆ ನಿರ್ಮಿಸಬೇಕು, ಕೂಡಲೇ ವಿದ್ಯುತ್ ಸೌಲಭ್ಯ ಕಲ್ಪಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಗೊಬ್ಬರ ಹಾಕಿ ಆಳು ಓಳು ಎಲ್ಲ ಮಾಡಿ ಬಾಯಿಗೆ. ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಸುಮಾರು 50ಕ್ಕೂ ಹೆಚ್ಚು ಎಕರೆ ಪ್ರದೇಶದ ಬಾಳೆ ಹಾಗೆಯೇ ಜೋಳದ ಬೆಳೆ ನಾಶ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೂಡ್ಲೂರು ಗ್ರಾಮದ ಮೂರ್ತಿ, ಮುನಿಯಪ್ಪ, ಮಾದಪ್ಪ, ಶಿವಪ್ಪ ಅನ್ನೋರಿಗೆ ಸೇರಿದಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಾಳೆ ಹಾಗೆಯೇ ಜೋಳದ ಬೆಳೆ ಮಳೆಗೆ ನೆಲಕಚ್ಚಿದೆ. ಧಾರವಾಡದಲ್ಲಿ BRTS ಬ್ರಿಡ್ಜ್ನ ಪ್ಲೇಟ್ಗಳು ಕುಸಿತ ಆಗಿದೆ. ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ನವಲೂರು ಗ್ರಾಮದ ಹತ್ತಿರ ಇರುವಂತಹ BRTS ಬ್ರಿಡ್ಜ್ಗೆ ಅಳವಡಿಸಿದಂತಹ ಸಿಮೆಂಟ್ ಪ್ಲೇಟ್ಗಳು ಕುಸಿದಿದೆ. 900 ಕೋಟಿಗೂ ಅಧಿಕ ವೆಚ್ಚದ BRTS ಕಾಮಗಾರಿ ಇದಾಗಿದೆ. ಕಳೆದ ವಾರಗಳಷ್ಟೇ ಮಳೆಗೆ ಬ್ರಿಡ್ಜ್ನ ಕೆಲ ಪ್ಲೇಟ್ಗಳು ಕುಸಿದಿದ್ವು. ಇದೀಗ ಮತ್ತೆ ಕುಸಿದಂತಹ 15ಕ್ಕೂ ಹೆಚ್ಚು ಪ್ಯಾನೆಲ್ಗಳು ಈಗ ಕುಸಿದಿದೆ. ಕಬ್ಬು ತುಂಬಿಕೊಂಡು ಹೋಗ್ತಿದ್ದ ಲಾರಿಯನ್ನ ಕಾಡಾನೆಗಳ ಹಿಂಡೊಂದು ಅಡ್ಡಗಟ್ಟಿವೆ. ಚಾಮರಾಜನಗರ ಜಿಲ್ಲೆ ಗಡಿಭಾಗದ ತಮಿಳುನಾಡಿಗೆ ಸೇರಿದ ಹಾಸನೂರು ಬಳಿಯಲ್ಲಿ ಘಟನೆ ನಡೆದಿರೋದು. ಕಾಡಾನೆಗಳು ಲಾರಿಯನ್ನ ಅಡ್ಡಗಟ್ಟಿ ಲಾರಿಯಲ್ಲಿದ್ದ ಕಬ್ಬನ್ನು ತಿಂದಿವೆ. ಲಾರಿಯಲ್ಲಿದ್ದ ಸಿಬ್ಬಂದಿ ಜೀವ ಭಯದ ನಡುವೆ ಆನೆಗಳು ಲಾರಿ ಅಡ್ಡಗಟ್ಟಿ ಕಬ್ಬು ತಿನ್ನುವ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಯಾವುದೇ ಅಪ್ಡೇಟ್ ಮಾಹಿತಿಗಳಾಗಲಿ ಅಫ್ಕೋರ್ಸ್ ಕ್ಷಣದ ಮಾಹಿತಿಗಳಂತೂ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೊಡ್ತಾನೆ ಇರ್ತೀವಿ. ಅದಷ್ಟೇ ಅಲ್ಲದೆ ನೀವು ಬೇರೆ ಕಡೆ ಏನಾದ್ರು ಇದ್ದರೆ ಅಲ್ಲೂ ಕೂಡ ಅಕ್ಸೆಸ್ ಮಾಡ್ಬೋದು. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, kannada.news18.com ಕ್ಲಿಕ್ ಮಾಡಿದ್ರೆ ಸಾಕು. ಮೊಬೈಲ್ ಆದರೂ ಅಷ್ಟೇ, ಟ್ಯಾಬ್ ಆದರೂ ಅಷ್ಟೇ, ನೀವು ಆಫೀಸಲ್ಲಿ ಕೂತಿದ್ರೆ ನಿಮ್ಮ ಡೆಸ್ಕ್ಟಾಪ್ ಆದರೂ ಅಷ್ಟೇ, ಎಲ್ಲ ಮಾಹಿತಿಗಳು ನೀವು ಎಲ್ಲಿದ್ದರೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಒನ್ಸ್ ಅಗೇನ್ kannada. ಕೇಸ್ ತನಿಖೆಗೆ ಯುಪಿ ಸರ್ಕಾರ SIT ಟೀಮ್ ರಚನೆ ಮಾಡಿದೆ. ಅಲ್ಲದೆ ಈ ಪ್ರಕರಣ ವಿಚಾರಣೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಎರಡೂ ಮಾಹಿತಿಯನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಇನ್ನು ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂತಹ ಯುವತಿಯ ಅಂತ್ಯಕ್ರಿಯೆಯನ್ನ ರಾತ್ರೋರಾತ್ರಿ ಮಾಡಲಾಗಿದೆ. ಈ ಘಟನೆ ಬಗ್ಗೆ ಟ್ವೀಟ್ ಮಾಡಿರೋ ಸಿದ್ದರಾಮಯ್ಯ, ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಕೂಡಲೇ ಇವರನ್ನ ವಜಾ ಮಾಡಿ ಅನ್ನೋ ಆಗ್ರಹ ಮಾಡಿದ್ದಾರೆ. ಉತ್ತರ ಪ್ರದೇಶದ ಬಾಗ್ಪತ್ ಈಸ್ಟರ್ನ್ ಪೆರಿಫೆರಲ್ ಎಕ್ಸ್ಪ್ರೆಸ್ ಹೈವೇನಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿದೆ. ನೀವು ನೋಡ್ತಿರುವಂತಹ ದೃಶ್ಯ ಅದೇ. ಹೆದ್ದಾರಿಯಲ್ಲಿ ನಿಲ್ಲಿಸಿದ್ದ ಪೆಟ್ರೋಲ್ ಟ್ಯಾಂಕರ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಹೊಡೆದಂತಹ ರಭಸಕ್ಕೆ ಕಾರು ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ. ಈ ಸಂದರ್ಭದಲ್ಲಿ ಹೆದ್ದಾರಿಯಲ್ಲಿ ಭಾರೀ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿತ್ತು. ಇನ್ನು ಕಾರ್ನಲ್ಲಿದ್ದ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟರು. ಹರಿಯಾಣದಲ್ಲಿ ಗೂಳಿಯೊಂದು ವೃದ್ಧೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಹಿರಿ ವಯಸ್ಸಿನ ಅಜ್ಜಿ ಮನೆ ಮುಂದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಈ ವೇಳೆ ಗೂಳಿ ಏಕಾಏಕಿ ಅಜ್ಜಿಗೆ ತಿವಿದು ಬಿಟ್ಟಿದೆ. ಗೂಳಿ ತಿವಿತದಿಂದ ಅಜ್ಜಿ ಕೆಳಗಡೆ ಬೀಳ್ತಾ ಇದ್ದಂತೆ ಅಜ್ಜಿಯ ಮೊಮ್ಮಗ ರಕ್ಷಣೆಗೆ ಓಡೋಡಿ ಬಂದಿದ್ದಾನೆ. ತನಗೆ ಗೂಳಿ ತಿವಿದ್ರು ಲೆಕ್ಕಿಸದೆ ಅಜ್ಜಿಯನ್ನು ರಕ್ಷಣೆ ಮಾಡಿದ್ದಾರೆ. ಗೂಳಿ ಗುಮ್ಮಿದ ಈ ಘಟನೆ ಹರಿಯಾಣದ ಮಹೇಂದ್ರಗಢದಲ್ಲಿ ನಡೆದಿರೋದು. ಲಾಕ್ಡೌನ್ ಟೈಮ್ನಲ್ಲಿ ವಲಸೆ ಕಾರ್ಮಿಕರಿಗೆ ನೆರವು ನೀಡಿದಂತಹ ನಟ ಸೋನು ಸೂದ್ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ವಿಶೇಷ ಮಾನವೀಯ ಕ್ರಿಯಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಲಸೆ ಕಾರ್ಮಿಕರನ್ನ ತಮ್ಮ ಊರುಗಳಿಗೆ ಸೇರಿಸೋದಕ್ಕೆ ನೆರವಾಗಿದ್ದರು. ಸೋನು ಸೂದ್ ರಿಯಲ್ ಹೀರೋ ಆಗಿದ್ದರು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿದರು. ಅವರ ಈ ನಿಸ್ವಾರ್ಥ ಸೇವೆ ಗಮನಿಸಿದಂಥ ವಿಶ್ವಸಂಸ್ಥೆ ಅವರಿಗೆ SDG ಪ್ರಶಸ್ತಿಯನ್ನು ನೀಡುವ ಮೂಲಕ ಗೌರವಿಸಿದೆ.
ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 80,472 ಹೊಸ ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ. 24 ಗಂಟೆಗಳಲ್ಲಿ ಕೊರೋನಾ ಸೋಂಕಿನಿಂದ 1,179 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಒಟ್ಟು 62,25,764 ಪ್ರಕರಣಗಳು ದಾಖಲಾಗಿವೆ. ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ಸಂಸದ ತೇಜಸ್ವಿ ಸೂರ್ಯಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಿಳಿದ ತೇಜಸ್ವಿ ಸೂರ್ಯರನ್ನ ನಾಯಕರು ಹಾಗೆಯೇ ಕಾರ್ಯಕರ್ತರು ವಿಮಾನ ನಿಲ್ದಾಣದಿಂದ ಬರಮಾಡಿಕೊಂಡು ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಜನರು ಕಿಕ್ಕಿರಿದು ಸೇರಿದ್ರು. ಈ ಸಂಭ್ರಮದಲ್ಲಿ ಸಾಮಾಜಿಕ ಅಂತರ ಮಾಯ ಆಗಿದೆ. ಕೊರೋನಾ ಸೋಂಕಿತರಲ್ಲಿ ಮನೋಸ್ಥೈರ್ಯ ಹೆಚ್ಚಿಸೋದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಡ್ಯಾನ್ಸ್ ಮಾಡಿದ್ದಾರೆ. ಬಳ್ಳಾರಿಯ ಕೋವಿಡ್ ಸೆಂಟರ್ ಕೇರ್ನಲ್ಲಿ ಕೊರೋನಾ ಸೋಂಕು ತಗುಲಿದೆ ಅಂತ ಚಿಂತಿಸ್ತಿರುವಂಥ ರೋಗಿಗಳಿಗೆ ಡ್ಯಾನ್ಸ್ ಕ್ಲಾಸ್ ಮೂಲಕ ಆತ್ಮಸ್ಥೈರ್ಯ ಹೆಚ್ಚಿಸುವಂಥ ಕೆಲಸ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಹುಲಿಗೆಮ್ಮ ಕೊಳ್ಳದಲ್ಲಿ ಬಂಡೆಗಲ್ಲಿನ ಮೇಲಿಂದ ಜಲಪಾತ ಭೋರ್ಗರಿತಾ ಇದೆ. ಈ ಜಲಪಾತದ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಜಲಪಾತದ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಪ್ರಸಿದ್ಧ ಹೂಡಿಕೆ ಸಂಸ್ಥೆಗಳಲ್ಲೊಂದಾದ ಜನರಲ್ ಅಟ್ಲಾಂಟಿಕ್ ರಿಲಯನ್ಸ್ನಲ್ಲಿ ಬಂಡವಾಳ ಹೂಡಿಕೆ ಮಾಡಿದೆ. ರಿಲಯನ್ಸ್ ರಿಟೇಲ್ ವೆಂಚರ್ ಲಿಮಿಟೆಡ್ನಲ್ಲಿ ಬರೋಬ್ಬರಿ 3,675 ಕೋಟಿ ರೂಪಾಯಿನ ಹೂಡಿಕೆ ಮಾಡಿದೆ. RRVLನಲ್ಲಿ ಜನರಲ್ ಅಟ್ಲಾಂಟಿಕ್ 0.84% ಇಕ್ವಿಟಿ ಪಾಲನ್ನು ಹೊಂದಲಿದೆ. ಈ ಹಿಂದೆಯೂ ಕೂಡ ಜನರಲ್ ಅಟ್ಲಾಂಟಿಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಭಾಗವಾದ ಜಿಯೋ ಪ್ಲಾಟ್ಫಾರ್ಮ್ನಲ್ಲಿ 6,600 ಕೋಟಿಯನ್ನು ಹೂಡಿಕೆ ಮಾಡಿ 1.34% ಪಾಲು ಪಡೆದಿತ್ತು. ಜನರಲ್ ಅಟ್ಲಾಂಟಿಕ್ ಪ್ರಮುಖ ಜಾಗತಿಕ ಹೂಡಿಕೆ ಸಂಸ್ಥೆಯಾಗಿದೆ. ತಂತ್ರಜ್ಞಾನ, ಗ್ರಾಹಕ, ಹಣಕಾಸು ಸೇವೆಗಳು ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದೆ. 40 ವರ್ಷಗಳ ದಾಖಲೆಯನ್ನು ಹೊಂದಿದೆ. ಇನ್ನು ಜನರಲ್ ಅಟ್ಲಾಂಟಿಕ್ ಹೂಡಿಕೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮುಖೇಶ್ ಅಂಬಾನಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಮಹಾಮಾರಿ ಭಾರತದಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಮಾಡುವಂತ ಮೆಕ್ಯಾನಿಕ್ಗಳ ಜೀವನದಲ್ಲೂ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಲಾಕ್ಡೌನ್ ತೆರೆದ ಬಳಿಕ ಈ ಮೆಕ್ಯಾನಿಕ್ಗಳು ತಮ್ಮ ಕೆಲಸಗಳಿಗೆ ಮರಳುತ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಮ್ಮ ಭವಿಷ್ಯದ ಸುರಕ್ಷತೆಗೆ ಈ ಮೆಕ್ಯಾನಿಕ್ಗಳಿಗೆ ನಮ್ಮ ಸಹಕಾರದ ಅವಶ್ಯಕತೆ ಇದೆ. ಈ ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕ್ಯಾಸ್ಟ್ರಾಲ್ ಆಕ್ಟಿವ್ ನೆಟ್ವರ್ಕ್ 18 ಸಹಯೋಗದೊಂದಿಗೆ ಪ್ರೊಟೆಕ್ಟ್ ಇಂಡಿಯಾಸ್ ಎಂಜಿನ್ ಹೆಸರಲ್ಲಿ ಒಂದು ಅಭಿಯಾನ ಆರಂಭ ಮಾಡಿದೆ. ಈ ಅಭಿಯಾನಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸುವುದಕ್ಕೆ 7574-003-002ಗೆ ಮಿಸ್ಡ್ ಕಾಲ್ ಕೊಡಿ ಅಥವಾ www.protectindiasengine.comಗೆ ಲಾಗಿನ್ ಆಗಿ ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಜೀವನ ಮುಂದೆ ಸಾಗಿಸೋದಕ್ಕೆ ನಿಮ್ಮ ಈ ಸಂಕಲ್ಪ ಅತ್ಯಂತ ಸಹಾಯಕವಾಗಲಿದೆ. ಇಲ್ಲಿಗೆ ಮಧ್ಯಾಹ್ನದ 30 ನಿಮಿಷದ 30 ಸುದ್ದಿಗಳನ್ನು ಮುಗಿಸಿ ನಾನು ಮತ್ತು ಶರ್ಮಿತಾ ಶೆಟ್ಟಿ ಹೋಗಿ ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.